ಹಾಯ್ ಹಲೋ ನಮಸ್ತೆ, ನಾನು ಕ್ಷಮಾ. ನವೆಂಬರ್ 6 ಅವರ ಕಾರಣಕ್ಕೆ ಸರ್ಕಾರ ಬೀಳುತ್ತಾ, ದೀಪಾವಳಿ ಅವರಿಂದಾಗೆ ಬಂಡಾಯ ಧಗಧಗಿಸುತ್ತಾ, ಆತ ಕಾಲಿಟ್ಟಲ್ಲೆಲ್ಲ ಕಲಹ, ಊರ ತುಂಬೆಲ್ಲ ಶತ್ರು. ಆಗೆಲ್ಲ ಅವರು ಟ್ರಬಲ್ ಶೂಟರು, ಈಗ ಟ್ರಬಲ್ ಸ್ಟಾರು. ಯಾರವರು? ಅವರಿಂದ ಹೇಗೆ ದೋಸ್ತಿಗೆ ಡೇಂಜರು? ಇದುವೇ ಇವತ್ತಿನ ಸ್ಪೆಷಲ್. ಅಂದು ಹೀರೋ, ಇಂದು ಇದೊಬ್ಬ ಕಾಂಗ್ರೆಸ್ನ ಮಾಸ್ ಲೀಡರ್ನ ಕಥೆ. ತೀರಾ ಇತ್ತೀಚಿನವರೆಗೂ ಈ ಲೀಡರ್ ಮೈತ್ರಿ ಸರ್ಕಾರದ ಹೀರೋ ಅನ್ನೋ ರೀತಿ ಕಾಣಿಸ್ಕೊಳ್ತಾ ಇದ್ರು. ಏನೇ ಸಮಸ್ಯೆ ಇದ್ರೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪರಿಹರಿಸಿಕೊಂಡು ಬಂದು ಮೀಸೆ ತಿರುಗುತ್ತಾ ಇದ್ದವರು. ಆದ್ರೆ ಈಗ ಅದೇ ವ್ಯಕ್ತಿಯಿಂದಾಗಿ ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಗುತ್ತಾ ಅನ್ನೋ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಇವತ್ತು ಆ ವ್ಯಕ್ತಿಯ ಕಾರಣಕ್ಕಾಗಿ ಬಂಡಾಯ ಧಗಧಗಿಸುತ್ತಾ ಅನ್ನೋ ಪ್ರಶ್ನೆನೂ ಏಳ್ತಾ ಇದೆ. ಊರೆಲ್ಲ ಸ್ನೇಹಿತರನ್ನ ಹೊಂದಿದ್ದ ಈ ಪ್ರಭಾವಿ ವ್ಯಕ್ತಿ ಕಾಲಿಟ್ಟಲೆಲ್ಲ ಕಲಹ, ಜಗಳ ಏಳ್ತಾ ಇದೆ. ಊರ ತುಂಬೆಲ್ಲ ಶತ್ರುಗಳೇ ತುಂಬಿಕೊಂಡಿದ್ದಾರೆ. ಅಷ್ಟಕ್ಕೂ ಆ ಪೊಲಿಟಿಷಿಯನ್ ಯಾರು? ಅವರಿಗೆ ಇಂಥ ಪರಿಸ್ಥಿತಿ ಬಂದಿದ್ದು ಯಾಕೆ? ಎಲ್ಲವನ್ನ ನಿಮ್ಮ ಮುಂದಿರ್ತೀನಿ ಇವತ್ತಿನ ಸ್ಪೆಷಲ್ ಸಂಚಿಕೆಯಲ್ಲಿ. ನವೆಂಬರ್ 6 ಅವರ ಕಾರಣಕ್ಕೆ ಸರ್ಕಾರ ಬೀಳುತ್ತಾ, ದೀಪಾವಳಿ ಅವರಿಂದಾಗೆ ಬಂಡಾಯ ಧಗಧಗಿಸುತ್ತಾ, ಆತ ಕಾಲಿಟ್ಟಲ್ಲೆಲ್ಲ ಕಲಹ, ಊರ ತುಂಬೆಲ್ಲ ಶತ್ರು. ಆಗೆಲ್ಲ ಇವರೇ ಟ್ರಬಲ್ ಶೂಟರು, ಈಗ ಟ್ರಬಲ್ ಸ್ಟಾರು. ಯಾರವರು? ಅವರಿಂದಾಗೆ ದೋಸ್ತಿಗೆ ಡೇಂಜರು. ಕಳೆದೊಂದು ವಾರದಿಂದ ಮತ್ತೆ ಮೈತ್ರಿ ಸರ್ಕಾರದ ಬುಡ ಅಲ್ಲಾಡೋಕೆ ಶುರುವಾಗಿದೆ. ಅದರಲ್ಲೂ ನವೆಂಬರ್ 6 ಆ ರಾಜಕೀಯ ನೇತಾರನ ಕಾರಣಕ್ಕೆ ಸರ್ಕಾರ ಬೀಳುತ್ತೆ ಎನ್ನಲಾಗ್ತಾ ಇದೆ. ಈ ದೀಪಾವಳಿಗೆ ಅವರಿಂದಾಗೆ ಬಂಡಾಯ ಧಗಧಗಿಸುತ್ತಾ ಅನ್ನೋ ಪ್ರಶ್ನೆನೂ ಎದ್ದಿದೆ. 5ನೇ ತಿಂಗಳ ಸನಿಹದಲ್ಲಿರೋ ಕುಮಾರಸ್ವಾಮಿಯವರ ಮೈತ್ರಿ ಸರ್ಕಾರದ ಬುಡ ಅಲುಗಾಡ್ತಾ ಇರೋದಕ್ಕೆ ಆ ವ್ಯಕ್ತಿನೇ ಕಾರಣನ? ಊರ ತುಂಬೆಲ್ಲ ಶತ್ರುಗಳನ್ನ ಮಾಡಿಕೊಂಡಿರೋ ಅವರಿಂದಾಗೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬಿದ್ದು ಹೋಗುತ್ತಾ? ಈ ದೀಪಾವಳಿಗೆ ಪಟಾಕಿ ಹೊಡೆಯೋರು ಯಾರು? ಮೈತ್ರಿ ಪಕ್ಷಗಳ ಅಥವಾ ಬಿಜೆಪಿನ? ಸದ್ಯ ಇಂಥದ್ದೊಂದು ನಿಗೂಢ ಕುತೂಹಲ ರಾಜ್ಯದ ಜನರನ್ನ ಆವರಿಸಿಕೊಂಡಿದೆ. ಒಂದು ಕಡೆ ಬಿಜೆಪಿ ನಾಯಕರು ಮಾತೆತ್ತಿದ್ರೆ ನವೆಂಬರ್ನಲ್ಲಿ ಮೈತ್ರಿ ಸರ್ಕಾರ ಬಿದ್ದೋಗಿ ನಮ್ಮದೇ ಸರ್ಕಾರ ಬರುತ್ತೆ ಅಂತಿದ್ದಾರೆ. ದೀಪಾವಳಿ ಪಟಾಕಿ ಹೊಡೆಯೋರು ನಾವೇ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಭವಿಷ್ಯ ನುಡಿಯೋರು ಕೂಡ ಸ್ವಲ್ಪ ದಿನಗಳ ಮಟ್ಟಿಗೆ ಕಾದು ನೋಡಿ ಏನಾಗುತ್ತೆ ಅಂತ ಮಾರ್ಮಿಕವಾಗಿ ನುಡಿತಾ ಇದ್ದಾರೆ. ಇದರ ಮಧ್ಯೆನೆ ನವೆಂಬರ್ 6ನೇ ತಾರೀಕಿಗೆ ಸರ್ಕಾರ ಕೆಡವಿ ತಮ್ಮದೇ ಸರ್ಕಾರ ರಚನೆ ಮಾಡೋದಕ್ಕೆ ಬಿಜೆಪಿ ತೆರೆಮರೆಯಲ್ಲಿ ನಿರಂತರ ಯತ್ನದಲ್ಲಿದೆ. ಹಾಗಾದ್ರೆ ಬಿಜೆಪಿ ಅಂದುಕೊಂಡಂತೆ ಆಗುತ್ತಾ? ಹಾಗೂ ಆ ಒಬ್ಬ ವ್ಯಕ್ತಿಯಿಂದಲೇ ಸರ್ಕಾರ ಬಿದ್ದು ಹೋಗುವಂತ ಪರಿಸ್ಥಿತಿ ಎದುರಾಗುತ್ತಾ? ಅವತ್ತು ಟ್ರಬಲ್ ಶೂಟರ್, ಇವತ್ತು ಅವರಿಂದಲೇ ಟ್ರಬಲ್ ಶೂಟರ್ ಅಂದ ತಕ್ಷಣ ಎಲ್ಲರ ನೆನಪಿಗೆ ಬರೋರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕ, ಮಾಸ್ ಲೀಡರ್. ಕಳೆದೊಂದು ವರ್ಷದಿಂದ ಕಾಂಗ್ರೆಸ್ನ ಎಟಿಎಂ ಅನ್ನೋ ಆರೋಪಕ್ಕೂ ತುತ್ತಾಗಿರೋರು ಇದೇ ಡಿಕೆ ಶಿವಕುಮಾರ್. ಕನಕಪುರ ಬಂಡೆ ಅಂತ ಕರೆಸಿಕೊಳ್ಳೋ ಡಿಕೆಶಿ ಮೈತ್ರಿ ಸರ್ಕಾರದ ರುವಾರಿ ಅನ್ನೋ ಖ್ಯಾತಿ ಗಳಿಸಿದ್ರು. ತಮ್ಮ ಪ್ರಭಾವ, ಹಣಬಲದಿಂದ, ತಾಕತ್ತಿನಿಂದಲೇ ಬಹುಮತದ ಅಂಚಿನವರೆಗೂ ಬಂದಿದ್ದ ಬಿಜೆಪಿಗೆ ಸರ್ಕಾರ ಮಾಡೋಕೆ ಬಿಡದೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಸ್ಥಾಪನೆಯಾಗುವಂತೆ ಮಾಡಿದ್ರು. ಇವತ್ತು ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ ಇದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಡಿಕೆ ಶಿವಕುಮಾರ್ ಅಂತ ಹೇಳಲಾಗುತ್ತೆ. ಹೀಗಾಗಿನೇ ಡಿಕೆಶಿಯನ್ನ ಟ್ರಬಲ್ ಶೂಟರ್ ಅಂತ ಕರೀತಾರೆ. ಈಗ ಇವರಿಂದಲೇ ಮೈತ್ರಿ ಸರ್ಕಾರಕ್ಕೆ ಡೇಂಜರ್ ಎದುರಾಗಿದೆ.
ಕಾಂಗ್ರೆಸ್ ಪಕ್ಷ ಕಷ್ಟದಲ್ಲಿದ್ದಾಗ, ಸಮಸ್ಯೆಗಳು ಬಂದಾಗ ಮುಂದೆ ನಿಂತು ಸಾಲ್ವ್ ಮಾಡಿದ್ರು ಡಿಕೆ ಶಿವಕುಮಾರ್. ಹೀಗಾಗಿನೇ ಅವರಿಗೆ ಟ್ರಬಲ್ ಶೂಟರ್ ಅನ್ನೋ ಹೆಸರು ಬಂದಿತ್ತು. ಇದು ಪಕ್ಷದಲ್ಲಿ ವೈಯಕ್ತಿಕವಾಗಿ ಬೆಳೆಯೋದಕ್ಕೂ ಅವರಿಗೆ ಸಹಕಾರಿಯಾಗಿತ್ತು. ಮೈತ್ರಿ ಸರ್ಕಾರ ರಚನೆಯಾದಾಗ ಕುಮಾರಸ್ವಾಮಿ ಒಂದು ಕಾಲದ ತನ್ನ ಎದುರಾಳಿಯಾಗಿದ್ದ ಡಿಕೆಶಿಯ ಕೈಯನ್ನ ಎತ್ತಿ ಸಂಭ್ರಮಿಸಿದ್ದೆ ಡಿಕೆಶಿಯ ತಾಕತ್ತಿಗೆ ಸಾಕ್ಷಿಯಾಗಿತ್ತು. ಅವತ್ತು ಡಿಕೆಶಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಾಲಿಗೆ ಅಕ್ಷರಶಃ ಹೀರೋ ಆಗಿದ್ರು. ಇದಾಗಿ ಈಗ 5 ತಿಂಗಳಾಗ್ತಾ ಬರ್ತಿದೆ. ಅಷ್ಟರಲ್ಲಿ ಅವತ್ತು ಹೀರೋ ಅಂತ ಕರೆಸಿಕೊಂಡವರು ಟ್ರಬಲ್ ಕ್ರಿಯೇಟ್ ಮಾಡೋ ಸ್ಟಾರ್ ಆಗ್ಬಿಟ್ಟಿದ್ದಾರೆ. ಬಿಜೆಪಿಯಂತೂ ಯಾವುದೇ ಕ್ಷಣದಲ್ಲಿ ಸರ್ಕಾರ ಬೀಳಬಹುದು ಅಂತ ಕಾಯ್ತಾ ಇದೆ. ತಮ್ಮ ಆಪರೇಷನ್ಗಿಂತಲೂ ಕಾಂಗ್ರೆಸ್ನೊಳಗಿನ ಕಿತ್ತಾಟವೇ ಸರ್ಕಾರ ಬೀಳುವಂತೆ ಮಾಡುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಹೀಗೆ ಕಾಂಗ್ರೆಸ್ನ ಬಂಡಾಯದ ಕಿಚ್ಚು, ಅಸಮಾಧಾನದ ಹೊಗೆ ಮೈತ್ರಿ ಸರ್ಕಾರವನ್ನ ಸುಡುವಷ್ಟರ ಮಟ್ಟಿಗೆ ಬೆಳೆಯೋಕೆ ಕಾರಣ ಇದೇ ಡಿಕೆ ಶಿವಕುಮಾರ್ ಎನ್ನಲಾಗ್ತಾ ಇದೆ. ಯಾರಿಂದಾಗಿ ಮೈತ್ರಿ ಸರ್ಕಾರ ರಚನೆಯಾಯಿತು, ಯಾರು ಹೀರೋ ಅಂತ ಕರೆಸಿಕೊಂಡ್ರೋ ಅವರಿಂದಾಗಿ ಮೈತ್ರಿ ಸರ್ಕಾರ ಬೀಳುತ್ತೆ ಅನ್ನೋ ಗುಮಾನಿನೂ ಹುಟ್ಟಿದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸರ್ಕಾರ ಬೀಳುವಷ್ಟು ಬಂಡಾಯದ ಕಿಚ್ಚು ಹೊತ್ತಿಕೊಂಡಿರೋದಕ್ಕೆ ಡಿಕೆಶಿನೇ ಕಾರಣವಂತೆ. ಬೆಳಗಾವಿ ಬಂಡಾಯದ ಹಿಂದೇನು ಡಿಕೆಶಿ ಹಸ್ತಕ್ಷೇಪ, ಬಳ್ಳಾರಿ ಅಸಮಾಧಾನಕ್ಕೂ ಡಿಕೆಶಿಯೇ ಕಾರಣ. ಹಾಗೆ ತಿಂಗಳ ಹಿಂದೆ ಹೋದ್ರೆ ಬೆಳಗಾವಿ ರಣರಂಗವಾಗಿದ್ದು ನಿಮಗೆ ನೆನಪಿರಬಹುದು. ಇದಕ್ಕೆ ಪರೋಕ್ಷವಾಗಿ ಕಾರಣವಾಗಿದ್ದು ಡಿಕೆ ಶಿವಕುಮಾರ್. ಯಾವಾಗ ಡಿಕೆಶಿ ಬೆಳಗಾವಿ ಪಿಎಲ್ಡಿ ಬ್ಯಾಂಕ್ ಎಲೆಕ್ಷನ್ ವಿಷಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ನಿಂತರು, ಜಾರಕಿಹೊಳಿ ಬ್ರದರ್ಸ್ ಬಂಡಾಯ ಎದ್ರು. ರಮೇಶ್ ಹಾಗೂ ಸತೀಶ್ ಜಾರಕಿಹೊಳಿ ನೇರವಾಗಿ ಡಿಕೆ ಶಿವಕುಮಾರ್ ಮೇಲೆ ಆರೋಪಗಳನ್ನ ಮಾಡಿದ್ರು. ಎಲ್ಲಿವರೆಗೆ ಅಂದ್ರೆ ಸರ್ಕಾರವನ್ನ ಪತನ ಮಾಡುವಷ್ಟರ ಮಟ್ಟಿಗೆ ಜಾರಕಿಹೊಳಿ ಬ್ರದರ್ಸ್ ಬಂಡಾಯ ಕಾವು ಪಡೆದಿತ್ತು. ಡಿಕೆಶಿ ಬೆಳಗಾವಿಗೆ ಕಾಲಿಟ್ಟಿದ್ದೇ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣವಾಗಿತ್ತು. ಕೊನೆಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರು ಡಿಕೆ ಶಿವಕುಮಾರ್ಗೆ ಸದ್ಯಕ್ಕೆ ಸುಮ್ಮನಾಗಿ ಬೆಳಗಾವಿ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಅಂತ ಬುದ್ಧಿಮಾತು ಹೇಳಿ ಬಂಡಾಯವನ್ನ ತಣ್ಣಗೆ ಮಾಡೋಕೆ ಹರಸಾಹಸ ಪಟ್ರು. ಇದಾದ ಬಳಿಕ ಈಗ ಬಳ್ಳಾರಿಯ ಬಂಡಾಯ ಮತ್ತೆ ಸರ್ಕಾರದ ಬುಡಕ್ಕೆ ಬಂದಿದೆ. ಬಳ್ಳಾರಿ ಶಾಸಕರು ಡಿಕೆ ಶಿವಕುಮಾರ್ ಅವರ ಮಾತನ್ನ ಕೇಳ್ತಾ ಇಲ್ಲ. ತಾವೇ ಉಸ್ತುವಾರಿ ವಹಿಸಿಕೊಂಡಿರೋ ಜಿಲ್ಲೆಯಲ್ಲಿ ಡಿಕೆಶಿ ಬಂಡಾಯ ಎದುರಿಸುವಂತಾಯ್ತು. ಡಿಕೆಶಿ ಬಳ್ಳಾರಿಯ ಉಸ್ತುವಾರಿ ಸಚಿವರಾಗಿರೋದೇ ಸರಿ ಇಲ್ಲ, ಅವರನ್ನ ಮೊದಲು ಚೇಂಜ್ ಮಾಡಿ ಅನ್ನೋ ಕೂಗು ಕಾಂಗ್ರೆಸ್ ನಾಯಕರಿಂದ ಕೇಳಿ ಬರ್ತಾ ಇದೆ. ಬೈ ಎಲೆಕ್ಷನ್ಗೆ ಲೋಕೇಶ್ ನಾಯಕ್ ಪರ ಡಿಕೆಶಿ ನೇರವಾಗಿ ಲಾಬಿ ಮಾಡ್ತಾ ಇದ್ದಂತೆ ಬಳ್ಳಾರಿ ಕಾಂಗ್ರೆಸ್ನಲ್ಲಿ 2 ಬಣಗಳಾಯ್ತು. ಇದು ಮತ್ತೆ ಮೈತ್ರಿ ಸರ್ಕಾರದ ಬುಡಕ್ಕೆ ಬರೋ ಎಲ್ಲಾ ಸಾಧ್ಯತೆಗಳಿದ್ದು ಪತನ ಆಗುತ್ತಾ ಅನ್ನೋ ಅನುಮಾನನೂ ಮೂಡ್ತಾ ಇದೆ. ಒನ್ಸ್ ಅಗೇನ್ ಇದಕ್ಕೆ ಡಿಕೆ ಶಿವಕುಮಾರ್ ಕಾರಣರಾಗ್ತಿದ್ದಾರೆ. ಒಂದು ಕಾಲದಲ್ಲಿ ಹೀರೋ ಆಗಿದ್ದವರು ಈಗ ಕಾಲಿಟ್ಟಲ್ಲೆಲ್ಲ ಕಲಹಕ್ಕೆ ಕಾರಣವಾಗ್ತಿದ್ದಾರೆ. ಅದರಿಂದಾಗಿ ಮೈತ್ರಿ ಸರ್ಕಾರ ಬಿದ್ದು ಹೋಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ.
ರಾಜ್ಯದಲ್ಲಿ ಯಾರ ವಿರುದ್ಧ ಡಿಕೆಶಿ ತೊಡೆ ತಟ್ಟಿ ನಿಂತಿದ್ರೋ ಇವತ್ತು ಅವರ ಹೆಗಲ ಮೇಲೆ ಕೈ ಹಾಕ್ತಿದ್ದಾರೆ. ಇದರಿಂದಾಗಿ ಸ್ವಂತ ಜಿಲ್ಲೆಯಲ್ಲಿ ಡಿಕೆಶಿ ವಿರುದ್ಧ ಕಾಂಗ್ರೆಸ್ಸಿಗರು ಬಂಡಾಯ ಏಳುವಂತಾಗಿದೆ. ಕಾಂಗ್ರೆಸ್ನ ಭಾವಿ ಸಿಎಂ ಅಂತ ಕರೆಸಿಕೊಳ್ತಾ ಇದ್ದ ಡಿಕೆಶಿಗೆ ಇಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ಕೇಳ್ತಾ ಇದ್ದೀರಾ? ನೀವೇ ನೋಡಿ. ದೇವೇಗೌಡರ ವಿರುದ್ಧ ಹೋರಾಡಿ ಮುನ್ನೆಲೆಗೆ ಬಂದವರು ಡಿಕೆಶಿ. ಈಗ ಅದೇ ಗೌಡರ ಕುಟುಂಬದ ಜೊತೆ ದೋಸ್ತಿ. ಎಸ್, ನಿಮಗೆ ಗೊತ್ತಿರಬಹುದು, ಡಿಕೆ ಶಿವಕುಮಾರ್ ಬೆಳೆದು ಬಂದಿದ್ದು ರಾಮನಗರ ಜಿಲ್ಲೆಯಲ್ಲಿ. ಇಲ್ಲಿ ಕಾಂಗ್ರೆಸ್ನ ಪ್ರಬಲ ಎದುರಾಳಿ ಅಂದ್ರೆ ಅದು ಗೌಡ್ರ ಜೆಡಿಎಸ್ ಪಕ್ಷ. ಬಿಜೆಪಿಯನ್ನು ಬೇರು ಮಟ್ಟದಲ್ಲೇ ಇದೆ. ಹೀಗಾಗಿ ಡಿಕೆ ಶಿವಕುಮಾರ್ ದೇವೇಗೌಡರ ಕುಟುಂಬದೊಂದಿಗೆ ಪಾರಂಪರಿಕ ಶತ್ರುತ್ವವನ್ನ ಬೆಳೆಸಿಕೊಂಡು ಬಂದಂತವರು. ನೇರ ಗೌಡ್ರ ಕುಟುಂಬದ ವಿರುದ್ಧ ಸೆಣಸಾಡ್ತಾನೆ ರಾಜ್ಯದ ಪ್ರಭಾವಿ ರಾಜಕಾರಣಿಯಾಗಿ ಮುನ್ನೆಲೆಗೆ ಬಂದಂತವರು. ಆದ್ರೆ ಈಗ ಅದೇ ಕುಟುಂಬದ ಜೊತೆಗೆ ದೋಸ್ತಿ ಬೆಳೆಸಿದ್ದಾರೆ. ಯಾರ ವಿರುದ್ಧ ತೊಡೆ ತಟ್ಟಿದ್ರೋ ಅವರ ಹೆಗಲ ಮೇಲೆ ಕೈ ಹಾಕಿದ್ದಾರೆ. ಇದೇ ಮೈತ್ರಿ ಸರ್ಕಾರ ಉರುಳೋಕೆ ಮತ್ತೊಂದು ಪ್ರಮುಖ ಕಾರಣವಾದ್ರೂ ಅಚ್ಚರಿ ಇಲ್ಲ. ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ತಮ್ಮದೇ ಆದ ಕೋಟೆ ಕಟ್ಟಿಕೊಂಡಿದ್ದಾರೆ. ಇಲ್ಲಿ ಅವರಿಗೆ ಎದುರಾಳಿಯಾಗಿದ್ದ ತಮ್ಮದೇ ಒಕ್ಕಲಿಗ ಸಮುದಾಯದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ವಿರುದ್ಧವೇ ರಾಜಕೀಯ ಮಾಡ್ತಾ ರಾಜ್ಯ ಮಟ್ಟದ ಪ್ರಬಲ ನಾಯಕರಾಗಿ ಮಿಂಚಿದ್ರು. ನಿಮಗೆ ಗೊತ್ತಿದೆಯೋ ಇಲ್ವೋ, ಗೌಡರ ಕುಟುಂಬದ ವಿರುದ್ಧ ನಿರಂತರವಾಗಿ ಕಾದಾಡಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇಬ್ಬರಿಗೂ ಸೋಲಿನ ರುಚಿ ತೋರಿಸಿದ್ದೆ ಡಿಕೆ ಶಿವಕುಮಾರ್. ಅನಿತಾ ಕುಮಾರಸ್ವಾಮಿ ಅವರನ್ನ ತನ್ನ ಸಹೋದರಿಯಂತ ವೇದಿಕೆ ಮೇಲೆ ಕರೆದು ರಾಜಕೀಯ ಅಖಾಡದಲ್ಲಿ ಸ್ವಂತ ತಮ್ಮನನ್ನೇ ಕಣಕ್ಕಿಳಿಸಿ ಸಹೋದರಿಗೆ ಸೋಲಿನ ರುಚಿ ತೋರಿಸಿದ್ದನ್ನ ಯಾರೂ ಮರೆತಿಲ್ಲ. ಹೀಗೆ ಪ್ರತಿ ಹಂತದಲ್ಲೂ ದೇವೇಗೌಡರ ಕುಟುಂಬದ ವಿರುದ್ಧ ಸೆಡ್ಡು ಹೊಡೆದು ಬಂದಂತವರು ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ದೇವೇಗೌಡರನ್ನ ನೇರವಾಗಿ ಎದುರು ಹಾಕಿಕೊಂಡ ಏಕೈಕ ನಾಯಕ ಅನ್ನೋ ಮಾಸ್ ಲೀಡರ್ ಗೆಟಪ್ ಹೊಂದಿದವರು ಡಿಕೆ ಶಿವಕುಮಾರ್. ಅವರ ಈ ರೆಬೆಲ್ ನಡೆಯಿಂದಾಗಿ ರಾಜ್ಯಾದ್ಯಂತ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಈ ಬಾರಿಯ ಎಲೆಕ್ಷನ್ ಟೈಮಲ್ಲೂ ಅಷ್ಟೇ ತನ್ನ ಭಾಗದಲ್ಲಿ ಜೆಡಿಎಸ್ ಪಕ್ಷ ತಲೆ ಎತ್ತದಂತೆ ಮಾಡೋಕೆ ಕಾರ್ಯಕರ್ತರನ್ನ ಹುರಿದುಂಬಿಸಿ ಎತ್ತಿ ಕಟ್ಟಿದ್ರು. ಆದ್ರೆ ಚುನಾವಣಾ ಫಲಿತಾಂಶ ಬಂದ ನಂತರ ಎಲ್ಲವೂ ತಿರುಗುಮುರುಗಾಗಿದೆ. ಅವತ್ತಿನ ಶತ್ರುಗಳು ಈಗ ಡಿಕೆಶಿಗೆ ಮಿತ್ರರು. ಅಧಿಕಾರಕ್ಕಾಗಿ 3 ದಶಕಗಳ ಶತ್ರುತ್ವ ಮರೆತೇ ಬಿಟ್ರು. ಅಸಲಿಗೆ ಡಿಕೆಶಿಯದ್ದು ದೇವೇಗೌಡರ ಕುಟುಂಬದ ಮೇಲಿರೋ ರಾಜಕೀಯ ಶತ್ರುತ್ವ ಇಂದು ನಿನ್ನೆದಲ್ಲ. ಬರೋಬ್ಬರಿ 3 ದಶಕಗಳಿಂದ ಅಪ್ಪ ಮಕ್ಕಳ ವಿರುದ್ಧವಾಗಿ ಡಿಕೆಶಿ ರಾಜಕೀಯ ಹೋರಾಟ ನಡೆಸ್ತಾನೆ ಇದ್ದಾರೆ. ಆದ್ರೆ ಯಾವಾಗ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಸಮ್ಮಿಶ್ರ ಸರ್ಕಾರ ರಚನೆಯಾಯಿತು, ಡಿಕೆಶಿ ಬದಲಾಗಿ ಬಿಟ್ರು. ಮೈತ್ರಿ ಸರ್ಕಾರ ರಚನೆಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಡಿಕೆಶಿ 3 ದಶಕಗಳ ಸೆಟ್ಟು ಸೆಡವು ಎಲ್ಲವನ್ನ ಮರೆತರು. ಒಂದು ಕಾಲದ ತನ್ನ ಪ್ರಬಲ ಎದುರಾಳಿಯನ್ನ ಆಪ್ತ ಮಿತ್ರನನ್ನಾಗಿ ಮಾಡಿಕೊಂಡು ಮೈ ಮರೆತು ಈಗ ಹೊಸ ಶತ್ರುಗಳನ್ನ ಮೈ ಮೇಲೆ ಎಳೆದುಕೊಂಡ್ರ ಸಚಿವ ಡಿಕೆಶಿ ಅನ್ನೋದು ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಯಾವಾಗ ಡಿಕೆ ಶಿವಕುಮಾರ್ ತನ್ನ ವೈರಿಗಳ ಜೊತೆಗೆ ಹಸ್ತಲಾಘವ ಮಾಡಿಕೊಂಡು ಮೈತ್ರಿ ಸರ್ಕಾರದ ಪ್ರಧಾನ ಪಾತ್ರವಾದ್ರು, ಈತ ಹೊಸ ವೈರಿಗಳು ಹುಟ್ಟೋಕೆ ಶುರುವಾದ್ರು. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಜೊತೆ ಕೈ ಜೋಡಿಸುತ್ತಿದ್ದಂತೆ ಹೊಸ ಶತ್ರುಗಳು ಡಿಕೆಶಿಗೆ ಸವಾಲಾಗ್ತಾ ಬಂದ್ರು. ಮೊನ್ನೆ ಬೆಳಗಾವಿ, ಇವತ್ತು ಬಳ್ಳಾರಿ. ಡಿಕೆಶಿಯಿಂದಾನೇ ಬಂಡಾಯ ಹೊತ್ತಿ ಉರಿತಾ ಇದೆ. ಈ ಬಂಡಾಯದ ಬೆಂಕಿನೇ ಮೈತ್ರಿ ಸರ್ಕಾರವನ್ನ ಸುಡುವಂತೆ ಮಾಡುತ್ತಾ ಗೊತ್ತಿಲ್ಲ. ಆದ್ರೆ ಇದಕ್ಕಿಂತಲೂ ಹೆಚ್ಚಾಗಿ ಮತ್ತೊಂದು ಅಪಾಯಕ್ಕೆ ಕಾರಣವಾಗಿರೋದು ಅವರ ಸ್ವಂತ ಜಿಲ್ಲೆಯಲ್ಲೇ ಅವರ ವಿರುದ್ಧ ಕಾಂಗ್ರೆಸ್ಸಿಗರು ತೊಡೆ ತಟ್ಟಿ ನಿಂತಿರೋದು. ಬಳ್ಳಾರಿ, ಬೆಳಗಾವಿ ಮಾತ್ರವೇ ಅಲ್ಲ, ರಾಮನಗರದಲ್ಲೂ ಈಗ ಡಿಕೆಶಿಯಿಂದಾಗಿ ಜಗಳಗಳು ಆರಂಭವಾಗಿದೆ. ಹೀಗೆ ಮುಂದುವರಿದ್ರೆ ಮೈತ್ರಿ ಸರ್ಕಾರ ಡಿಕೆಶಿಯಿಂದಲೇ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಯೂ ಇದೆ.
ಅದು ಹೇಗೆ ಮತ್ತು ಇದಕ್ಕೆ ಎಚ್ಚರಿಕೆ ಕಂಡುಕೊಂಡಿರೋ ತಾತ್ಕಾಲಿಕ ಮದ್ದೇನು ಅನ್ನೋದನ್ನ ಹೇಳ್ತೀನಿ. ಡಿಕೆಶಿ ತನ್ನ ಸ್ವಂತ ಊರಲ್ಲೇ ಗೌಡ್ರ ಕುಟುಂಬದ ವಿರುದ್ಧ ರಾಜಕೀಯ ಹೋರಾಟ ನಡೆಸಿ ಪಕ್ಷದಲ್ಲಿ ಬೆಳೆದಂತವರು. ಆದ್ರೆ ಈಗ ಅದು ಉಲ್ಟಾ ಆಗಿದೆ. ಇದರಿಂದ ಎಲ್ಲಾ ಕಡೆ ಬಂಡಾಯ ಎದುರಿಸ್ತಾ ಇದ್ದು ಮೈತ್ರಿ ಸರ್ಕಾರಕ್ಕೆ ಕಂಟಕವಾಗ್ತಾ ಇದೆ. ಇದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ತಾತ್ಕಾಲಿಕ ಶಮನದ ಮುಲಾಮು ಕೂಡ ಪತ್ತೆ ಹಚ್ಚಿದ್ದಾರೆ. ಡಿಕೆಶಿ ಹೋದಲೆಲ್ಲ ಕಲಹ ಮಾತ್ರವಲ್ಲ, ಅವರ ಸ್ವಂತ ಜಿಲ್ಲೆ ರಾಮನಗರದಲ್ಲೇ ವಿರೋಧ ಎದುರಿಸುವಂತಾಗಿದೆ. ಬಳ್ಳಾರಿಯಲ್ಲಿ ಒಂದು ಕಾಲಕ್ಕೆ ರೆಡ್ಡಿಗಳ ಭದ್ರಕೋಟೆಯನ್ನ ಪುಡಿ ಪುಡಿ ಮಾಡಿ ರಾಮುಲು ಅವರ ಸ್ವಂತ ಕ್ಷೇತ್ರದಲ್ಲೇ ಕಾಂಗ್ರೆಸ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬಂದಿದ್ರು ಇದೇ ಡಿಕೆ ಶಿವಕುಮಾರ್. ಆದ್ರೆ ಇವತ್ತು ಅದೇ ಬಳ್ಳಾರಿಯಲ್ಲಿ ಡಿಕೆಶಿಗೆ ವಿರೋಧ ಇದೆ. ಡಿಕೆಶಿ ಗಣಿನಾಡಲ್ಲಿ ಹಸ್ತಕ್ಷೇಪ ಮಾಡಿದ್ದಕ್ಕೆ ಕಾಂಗ್ರೆಸ್ ಶಾಸಕರೇ ಬಂಡಾಯದ ಬಾವುಟ ಹಾರಿಸುತ್ತಿದ್ದಾರೆ. ಈಗ ಇದು ಸ್ವಂತ ಜಿಲ್ಲೆ ರಾಮನಗರಕ್ಕೂ ಹರಡ್ತಾ ಇದೆ. ದೇವೇಗೌಡರ ಕುಟುಂಬದ ಜೊತೆ ಸ್ನೇಹ ಹಸ್ತ ಚಾಚಿ ಮೈ ಮರೆತಿದ್ದಕ್ಕೆ ರಾಮನಗರದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಗೌಡ್ರ ಜೊತೆಗಿನ ಡಿಕೆಶಿ ದೋಸ್ತಿಗೆ ರಾಮನಗರದಲ್ಲಿ ವಿರೋಧ. ದಶಕಗಳಿಂದ ಜೆಡಿಎಸ್ ವಿರುದ್ಧ ಕಾದಾಡಿದವರಿಗೆ ಅಸಮಾಧಾನ. ನಿಮಗೆ ನೆನಪಿರಬಹುದು, ಈ ಬಾರಿಯ ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ ಎಚ್.ಡಿ. ಕುಮಾರಸ್ವಾಮಿ ರಾಮನಗರ ಹಾಗೂ ಚನ್ನಪಟ್ಟಣದಿಂದಲೂ ಕಂಟೆಸ್ಟ್ ಮಾಡಿದ್ರು. ಇಲ್ಲಿ ಹೊಂದಾಣಿಕೆ ರಾಜಕೀಯ ಮಾಡಿ ಕುಮಾರಸ್ವಾಮಿ ಗೆಲ್ಲುವಂತೆ ಮಾಡಿದ್ದು ಡಿಕೆ ಶಿವಕುಮಾರ್ ಅವರೇ ಅನ್ನೋ ಅಪಖ್ಯಾತಿಯೂ ಇದೆ. ಅವತ್ತೇ ರಾಮನಗರದ ಜನರಿಗೆ ಡಿಕೆಶಿ ಮೇಲೆ ಅಸಮಾಧಾನ ಇತ್ತು. ಈಗ ಬೈ ಎಲೆಕ್ಷನ್ ಅಲ್ಲಿ ರಾಮನಗರದಿಂದ ಜೆಡಿಎಸ್ನ ಅನಿತಾ ಕುಮಾರಸ್ವಾಮಿ ವಿರುದ್ಧ ಪಕ್ಷದ ಅಭ್ಯರ್ಥಿ ಹಾಕೋದಕ್ಕೆ ಡಿಕೆಶಿ ಪ್ರಬಲವಾಗಿ ಲಾಬಿ ಮಾಡಿಲ್ಲ ಅಂತ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಅಸಮಾಧಾನಿತರಾಗಿದ್ದಾರೆ. ಯಾಕಂದ್ರೆ ಬಿಜೆಪಿಯ ಅಸ್ತಿತ್ವವೇ ಇಲ್ಲದ ರಾಮನಗರದಲ್ಲಿ ದಶಕಗಳಿಂದಲೂ ಜೆಡಿಎಸ್ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಸ್ಥಳೀಯ ನಾಯಕರು. ಹೀಗಿರುವಾಗ ಡಿಕೆ ಶಿವಕುಮಾರ್ ರಾಮನಗರ ಎಲೆಕ್ಷನ್ಗೆ ಜೆಡಿಎಸ್ ಜೊತೆ ಕೈ ಜೋಡಿಸ್ತಾ ಇರೋದು ಜಿಲ್ಲಾ ಮುಖಂಡರಿಗೆ ಅಸಮಾಧಾನವಾಗ್ತಾ ಇದೆ. ಇವತ್ತು ದೇವೇಗೌಡರ ಕುಟುಂಬದೊಂದಿಗಿನ ಸ್ನೇಹಕ್ಕಾಗಿ ಜಿಲ್ಲಾ ಕಾಂಗ್ರೆಸ್ ಅನ್ನೇ ಬಲಿ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಡಿಕೆಶಿ ಮೇಲೆ ಪಕ್ಷದ ಮುಖಂಡರು ಮಾಡ್ತಾ ಇರೋ ಪ್ರಮುಖ ಆರೋಪವಾಗ್ತಿದೆ. 2013ರಲ್ಲಿ ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ಇದೇ ಡಿಕೆಶಿ ಅಖಾಡಕ್ಕಿಳಿದು ರಮ್ಯಾರನ್ನ ಗೆಲ್ಲಿಸಿಕೊಂಡು ಸಂಸದರನ್ನಾಗಿ ಮಾಡಿದ್ರು. ಜೆಡಿಎಸ್ನೊಂದಿಗೆ ಮುಗಿಯದ ಅಸಮಾಧಾನ ಹೊಂದಿರುವ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಜೆಡಿಎಸ್ ಅಭ್ಯರ್ಥಿಗೆ ಬೆಂಬಲ ಕೊಡಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ. ಅವತ್ತು ಬಂದು ಜೆಡಿಎಸ್ ವಿರುದ್ಧ ಅಬ್ಬರಿಸ್ತಾ ಇದ್ದ ಡಿಕೆಶಿ ಈಗೆಲ್ಲಿ ಅಂತ ಮಂಡ್ಯ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಪಾರಂಪರಿಕ ರಾಜಕೀಯ ಶತ್ರುಗಳೊಂದಿಗೆ ಕೈ ಜೋಡಿಸ್ತಾ ಇರೋ ಡಿಕೆ ಶಿವಕುಮಾರ್ಗೆ ಈಗ ಊರೆಲ್ಲಾ ಶತ್ರುಗಳು ಅನ್ನುವಂತಾಗಿದೆ. ಇದು ನೇರವಾಗಿ ಮೈತ್ರಿ ಸರ್ಕಾರದ ಮೇಲೆ ಎಫೆಕ್ಟ್ ಬಿದ್ರೂ ಬೀಳಬಹುದು. ಬಿಜೆಪಿ ದೀಪಾವಳಿ ಭವಿಷ್ಯ ನಿಜಾನೇ, ಆದ್ರೆ ಅದಕ್ಕೆ ಡಿಕೆಶಿನೂ ಪ್ರಮುಖ ಕಾರಣವಾಗಬಹುದು. ಅದಕ್ಕಾಗಿ ಸಿಎಂ ಕುಮಾರಸ್ವಾಮಿ ತಾತ್ಕಾಲಿಕ ಮದ್ದೊಂದನ್ನ ಪತ್ತೆ ಹಚ್ಚಿದ್ದಾರೆ. ಮೈತ್ರಿ ಸರ್ಕಾರ ಉಳಿಸೋಕೆ ರಾಹುಲ್ ಜೊತೆ ಎಚ್ಡಿಕೆ ಸ್ಕೆಚ್. ಡಿಕೆ ಶಿವಕುಮಾರ್ ಹಸ್ತಕ್ಷೇಪದಿಂದಾಗಿ ಎದ್ದಿರುವ ಬಳ್ಳಾರಿ ಬೆಳಗಾವಿ ಬಂಡಾಯ ಮತ್ತು ರಾಮನಗರ ಮಂಡ್ಯದಲ್ಲಿರೋ ಮೈತ್ರಿ ಪಕ್ಷಗಳ ಜೊತೆಗಿನ ಕಲಹ ಮೈತ್ರಿ ಸರ್ಕಾರದ ಪತನಕ್ಕೆ ಕಾರಣವಾಗುತ್ತಾ ಅನ್ನೋ ಭಯ ಎಚ್ಡಿಕೆಗೂ ಇದ್ದಂತಿದೆ. ಅತ್ತ ಬಿಜೆಪಿ ನವೆಂಬರ್ 8ಕ್ಕೆ ನಮ್ದೇ ಸರ್ಕಾರ, ಈ ದೀಪಾವಳಿಗೆ ನಾವೇ ಪಟಾಕಿ ಹೊಡಿತೀವಿ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಹೀಗಾಗಿ ಹೇಗಾದ್ರೂ ಮಾಡಿ ಬೈ ಎಲೆಕ್ಷನ್ ಮುಗಿಯೋವರೆಗೂ ಸರ್ಕಾರವನ್ನ ಕಾಪಾಡೋಕೆ ಎಚ್ಡಿಕೆ ಹೊಸ ತಂತ್ರ ಮಾಡಿದ್ದಾರಂತೆ. ಬೆಂಗಳೂರಿಗೆ ಬಂದಿದ್ದ ರಾಹುಲ್ ಗಾಂಧಿ ಜೊತೆ ಈ ವಿಷಯದ ಬಗ್ಗೆ ಸೀಕ್ರೆಟ್ ಆಗಿ ಚರ್ಚೆ ಮಾಡಿದ್ದಾರೆ. ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರೆ ಮತ್ತೆ ಬಂಡಾಯ ಆಗಿ ಸರ್ಕಾರಕ್ಕೆ ಸಂಕಟ ಬರಬಹುದು. ಅದಕ್ಕಾಗಿ ಮುಂದಿನ ದೀಪಾವಳಿವರೆಗೂ ಬೇಡವೇ ಬೇಡ ಅನ್ನೋ ತೀರ್ಮಾನಕ್ಕೆ ಎಚ್ಡಿಕೆ ಬಂದಿದ್ದಾರಂತೆ. ಇದಕ್ಕೆ ಕಾಂಗ್ರೆಸ್ ಅನ್ನ ಒಪ್ಪಿಸೋಕೆ ರಾಹುಲ್ಗೆ ನೇರವಾಗಿ ವಸ್ತುಸ್ಥಿತಿ ವಿವರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಮೂಲಕ ಸರ್ಕಾರವನ್ನ ದೀಪಾವಳಿವರೆಗಾದ್ರೂ ಕಾಪಾಡಿಕೊಳ್ಳೋಕೆ ಸ್ಕೆಚ್ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ಮಾಡಿ ಮೂಗಿಗೆ ತುಪ್ಪ ಸವರಿ ನವೆಂಬರ್ ಮೊದಲ ವಾರದಲ್ಲಿ ಬೈ ಎಲೆಕ್ಷನ್ ಆದ ನಂತರ ಸಂಪುಟ ವಿಸ್ತರಣೆ ಮಾಡಿದ್ರೆ ಆಯ್ತು ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆಯಂತೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಟ್ರಬಲ್ ಶೂಟರ್ ಅನಿಸಿಕೊಂಡಿದ್ದ ಡಿಕೆಶಿಯಿಂದಾಗಿ ಈಗ ಹೊಸ ಟ್ರಬಲ್ಗಳು ಮೈತ್ರಿ ಸರ್ಕಾರಕ್ಕೆ ಶುರುವಾಗಿರೋ ರೀತಿ ಕಾಣಿಸ್ತಾ ಇದೆ. ಅಂತಿಮವಾಗಿ ಇದೇ ಗಂಭೀರವಾಗಿ ಸರ್ಕಾರಕ್ಕೆ ಸಂಕಷ್ಟ ಬಂದ್ರೆ ಅವತ್ತು ಹೀರೋ ಅನಿಸಿಕೊಂಡವರು ವಿಲನ್ ಆದ್ರೂ ಅಚ್ಚರಿ ಇಲ್ಲ. ಇದುವೇ ಇವತ್ತಿನ ಸ್ಪೆಷಲ್ ನ್ಯೂಸ್ ಅಂದ್ರೆ
ಪಬ್ಲಿಕ್